ಈ ಒಂದು ಹರ್ನಿಯಾ ಇದೆ ಅಂತ ಗೊತ್ತಾದ್ಮೇಲೆ ನೀವು ಸರ್ಜರಿ ಡಿಲೇ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಅರಿವು ನಿಮಗೆ ಇರಬೇಕು. ಯಾಕಂದ್ರೆ ಹರ್ನಿಯಾ ಅನ್ನೋದು ಒಂದು ರಂಧ್ರ ಇರುತ್ತೆ ನಮ್ಮ ಒಂದು ಅಬ್ಡಮಲ್ ವಾಲ್ ಅಲ್ಲಿ. ಆ ಒಂದು ರಂಧ್ರದಲ್ಲಿ ಯಾವುದೇ ಒಂದು ಅಂಗ ಅಥವಾ ಇಂಟೆಸ್ಟೈನ್ ಬಂದ್ ಸಿಗಾಕೊಂಡ್ರೆ ಎಮರ್ಜೆನ್ಸಿ ಆಗುತ್ತೆ. ಸೊ ನಿಮ್ಗೆ ಒಂದ್ಸರಿ ಹರ್ನಿಯಾ ಇದೆ ಅಂತ ಗೊತ್ತಾ, ಅದು ಮೆಡಿಸಿನ್ ಕರಗುವಂತ ಕಾಯಿಲೆ ಅಲ್ಲ. ಸೊ ನೀವ್ ಏನ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಸರ್ಜನ್ ಕಾಣಬೇಕು. ಕೆಲವರು ಹೇಳ್ತಾರೆ ನಾಟಿ ಔಷಧಿ ಕೊಟ್ಟರೆ ಹೋಗುತ್ತೆ ಅಂತ. ಆ ತರದ್ದು ಯಾವುದೇ ಒಂದು ವಿಧಾನದಿಂದ ಹರ್ನಿಯಾ ಹೋಗುವಂತದಲ್ಲ. ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆ ಒಂದು ಹರ್ನಿಯಾದಲ್ಲಿ ಇಂಟೆಸ್ಟೈನ್ ಎಲ್ಲ ಬಂದು ಸಿಗಾಕೊಂಡ್ರೆ ನೀವು ಎಮರ್ಜೆನ್ಸಿಯಾಗಿ ಹಾಸ್ಪಿಟಲ್ ಸೇರ್ಬೇಕಾದ ಪ್ರಸಂಗ ಬರುತ್ತೆ. ಅಲ್ಲಿನ ಕರಳೆಲ್ಲ ಸಿಗಾಕೊಂಡು ಗ್ಯಾಂಗ್ರೀನ್ ಅಂದ್ರೆ ಸ್ಟ್ರಾಂಗುಲೇಷನ್ ಆಗಿದ್ರೆ ಅದು ಭಾಗ ತೆಗಿಬೇಕಾಗತ್ತೆ. ಆ ಸಂದರ್ಭ ಮೆಶ್ ಹಾಕಕ್ಕಾಗಲ್ಲ. ಸೊ ಮೆಶ್ ಹಾಕ್ಲಿನ ಮತ್ತೆ ಹರ್ನಿಯಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಹಾಸ್ಪಿಟಲ್ ಸ್ಟೇ ಕೂಡ ತುಂಬಾ ಆಗುತ್ತೆ. ಸೊ ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದ್ಸರಿ ಹರ್ನಿಯಾ ಇದೆ ಅಂತ ಗೊತ್ತಾದ್ರೆ ಅದನ್ನ ಡೇ ಕೇರ್ ಅಥವಾ 24 hours ಅಂದ್ರೆ ಇವತ್ತು ಬೆಳಗ್ಗೆ ಅಡ್ಮಿಟ್ ಆದ್ರೆ ಪ್ರೀ ಅನಸ್ತೇಶಿಯಾ ವರ್ಕಪ್ ಆಗಿ ಸರ್ಜರಿ ಮಾಡಿ 4 ತಾಸು ಆದ್ಮೇಲೆ ಲಿಕ್ವಿಡ್ ಡಯಟ್ ಶುರು ಮಾಡಿ 6 ತಾಸು ಆದ್ಮೇಲೆ ಸಾಫ್ಟ್ ಡಯಟ್ ಶುರು ಮಾಡಿ ಬೈ 8 hours ಯು ಶುಡ್ ಬಿ ಏಬಲ್ ಟು ವಾಕ್ ಅರೌಂಡ್ ಅಂದ್ರೆ ಅಡ್ಡಾಡ್ಬೋದು. ಸರ್ಜರಿ ಆದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಯು ಕ್ಯಾನ್ ಗೋ ಬ್ಯಾಕ್ ಹೋಮ್. ಇಷ್ಟು ಸಿಂಪಲ್ ಆಗಿರೋದನ್ನ ನೀವು ದಯವಿಟ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡ್ರಿ. ಇದು ನಿಮ್ಮ ಸ್ನೇಹಿತರಿಗೆ ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಕಾಯಿಲೆ ಇರುತ್ತೆ, ದಯವಿಟ್ಟು ಈ ಒಂದು ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬಾ ಪ್ರಯೋಜನ ಆಗುತ್ತೆ. ಧನ್ಯವಾದಗಳು.